ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಪುರ ಗ್ರಾಮದಲ್ಲಿ ಆಗಸ್ಟ್ 15ರಂದು 80ನೇ ಸ್ವಾತಂತ್ರ್ಯ ದಿನೋತ್ಸವ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ವೈಭವ ಮತ್ತು ಅದ್ದೂರಿಯಿಂದ ನೆರವೇರಿತು. ಧ್ವಜಾರೋಹಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ರಾಮದ ಗಣ್ಯರು, ಶಾಲಾ ಸಿಬ್ಬಂದಿ ಹಾಗೂ ಎಸ್ಟಿಎಂಸಿ ಪದಾಧಿಕಾರಿಗಳು ನೆರವೇರಿಸಿದರು. ಭಾಗವಹಿಸಿದ ಪ್ರಮುಖ ಗಣ್ಯರು ಮತ್ತು ಪದಾಧಿಕಾರಿಗಳು: ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಕಾಗನೂರು ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕಾಗನೂರು ರಾಮಪ್ಪ, ಶಾಲಾ ಸಿಬ್ಬಂದಿ, ಮುಖ್ಯ ಶಿಕ್ಷಕರಾದ ಶ್ರೀ ಸಂಗಪ್ಪ ಸರ್ ಹಾಗೂ ಅತಿಥಿ ಶಿಕ್ಷಕರಾದ ಗೊಂದಿ ಪವಿತ್ರಮ್ಮ, ಎಸ್ಟಿಎಂಸಿ ಪದಾಧಿಕಾರಿಗಳು, ಹಾಲಿ ಅಧ್ಯಕ್ಷರಾದ ಶ್ರೀ ರಾಟಿ ಫಕೀರಪ್ಪ, ಹಾಲಿ ಉಪಾಧ್ಯಕ್ಷರಾದ ಎಚ್ ಅಂಜಪ್ಪ ಹಾಗೂ ಎಚ್ ಗಾಳಪ್ಪ, ಮಾಜಿ ಅಧ್ಯಕ್ಷರಾದ ಕುರಿ ರಂಗಪ್ಪ, ಗ್ರಾಮದ ಪ್ರಮುಖರು ಶ್ರೀ ಕೆ ಗುರುಬಸವರಾಜ್, ನಿಟ್ಟಾಲಿ ಸುರೇಶ್, ಕಾಗನೂರು ಹನುಮಂತ, ಶಾಲಾ ಸಿಬ್ಬಂದಿ ಬೆಂಬಲ. ಅಡುಗೆ ಸಹಾಯಕರಾದ ಲಲಿತಮ್ಮ ಮತ್ತು ರೇಣುಕಮ್ಮ. ಕಾರ್ಯಕ್ರಮದಲ್ಲಿ ಊರಿನ ಗುರು ಹಿರಿಯರು ಹಾಗೂ ಮುದ್ದು ಮಕ್ಕಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ಸಂಭ್ರಮಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. 80ನೇ ಸ್ವಾತಂತ್ರ್ಯೋತ್ಸವದ ದಿನವೆಂದು ಶುಭಾಶಯಗಳನ್ನು ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮರಿಗೂ ನನ್ನ ನಮಸ್ಕಾರಗಳು. ಮತ್ತು ಈ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸಂಗಪ್ಪ ಮೇಷ್ಟ್ರು ಶಿಕ್ಷಕರಿಗೂ ಊರ ಪರವಾಗಿ, ನಮ್ಮ ಸಂಘದ ಪರವಾಗಿ, ನನ್ನ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಪುರ ಗ್ರಾಮದ ಎಲ್ಲ ನನ್ನ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು, ನಮ್ಮ ಪುರದ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಮತ್ತು ಈ ಶಾಲೆಯ ಮಕ್ಕಳಿಗೆ ಡ್ಯಾನ್ಸು ಮತ್ತು ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಮತ್ತು ಅವರು ಸವಿತಾ ಮೇಡಮ್ ಅವ್ರಿಗೂ ಊರ ಪರವಾಗಿ, ನಮ್ಮ ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಹೆಮ್ಮೆಯ ನಮ್ಮ ಶಾಲೆ ಇರಬೇಕು ಮತ್ತು ಮಕ್ಕಳಿಗೆ ಹೇಳುವುದನೆಂದರೆ ಶಾಲೆಯ ಏನು ಎಂದರೆ ನಮ್ಮ ಶಾಲೆಯಲ್ಲಿ ಬೇರೆ ಕಡೆಗೆ ತ್ಯಾಗ ಮಾಡುತ್ತಿದ್ದರು. ಅದೇ ಕಾರಣಕ್ಕಾಗಿ ನಮ್ಮ ಪುರದ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸಂಗಪ್ಪ ಮೇಷ್ಟ್ರು ನಮಗೆ ಫೋನ್ ಮಾಡಿ, ಫೋನಿನ ಮುಖಾಂತರ ಹಿಂಗ ನಿಮ್ಮ ಶಾಲೆಯನ್ನ ತ್ಯಾಗ ಮಾಡ್ತಿದ್ದಾರೆ, ಅದನ್ನ ಏನಾರ ಮಾಡಿ ಪುರದ ವತಿಯಿಂದ ಉಳಿಸಬೇಕಂತ ಹೇಳಿದರು. ಅದೇ ಕಾರಣಕ್ಕಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೂ ತಿಳಿಸಿ, ನಮ್ಮ ಇಡೀ ಊರ ಗ್ರಾಮಸ್ಥರಿಗೂ ಹಿರಿಯರಿಗೂ ಎಲ್ಲ ತಿಳಿಸಿ, ನಮ್ಮ ಅಕ್ಕ ತಂಗಿಯರಿಗೂ ತಿಳಿಸಿ, ಅವರು ಎಲ್ಲ ಪ್ರೋತ್ಸಾಹ ಕೊಟ್ಟರು. ಈ ಶಾಲೆ ನಾವು ಬೇರೆ ಕಡೆ ಬಿಟ್ಟು ಕೊಡುವುದಿಲ್ಲ, ಇಲ್ಲೇ ಉಳಿಯಲಿ ಅಂತ ಹೇಳಿ ನಮ್ಮ BO ಸರ್ ಹಡಗಲಿ ಅಧಿಕಾರಿಗೆ ಮಂಗಳಾ ಮೇಡಮ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಲೆಟರ್ ಪ್ಯಾಡ್ ಮಾಡಿ ಅವರಿಗೆ ಮನವಿ ಪತ್ರವನ್ನ ಇಡೀ ಊರ ಜನ ಮುಖಾಂತರ ಹೋಗಿ ಆ ಮನವಿ ಪತ್ರವನ್ನ ಕೊಟ್ಟಿರ್ತೇವೆ. ಅದೇ ಕಾರಣಕ್ಕಾಗಿ ನಾವು ಶಾಲೆಯನ್ನ ಯಾವತ್ತೂ ನಾವು ಬಿಟ್ಟು ಕೊಡುವುದಿಲ್ಲ ಅನ್ನುವ ಮಾತಿನಲ್ಲಿ ಊರ ಮುಖಂಡರ ಪರವಾಗಿ ನಾನು ಎದ್ದು ನಿಂತು ಮಾತನಾಡಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದೇ ಕಾರಣಕ್ಕೆ ನಮ್ಮ ಇಡೀ ಊರ ಮಂದಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳುತ್ತೇನೆ. ನಮ್ಮ ಊರ ಗ್ರಾಮ ಘಟಕದ ಅಧ್ಯಕ್ಷನಾಗಿ ಮಾಡಿ ಒಂದೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಜಿಲ್ಲಾ ಉಪಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿರುತ್ತಾರೆ. ಅದು ನಮ್ಮ ಹೆಮ್ಮೆಯ ಪುರ ಗ್ರಾಮದ ಗುರು ಹಿರಿಯರ ಆಶೀರ್ವಾದದಿಂದ ನಾ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಪುರದಲ್ಲಿ ಶಾಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ನಮ್ಮ ವಿಧಾನಸಭಾದಲ್ಲಿ ಈ ಪುರ ಏನು ಅನ್ನುವುದನ್ನು ತೋರಿಸಿಕೊಡಬೇಕೆಂದು ನಾವು ಇಡೀ ಊರ ಪಣ ಕಟ್ಟಿ ಒಂದಿಗಾಗಿ ಒಂದೇ ತಾಯಿ ಮಕ್ಕಳಾಗಿ ನಾವು ನಡೆಕೊಂಡು ಹೋಗೋಣ. ಇವತ್ತಿನ ಸಂದರ್ಭದಲ್ಲಿ ಯಾವ ಪಿಕ್ಚರ್ನ ನೋಡಿದ್ವೋ ಇಲ್ಲೋ, ಈ ಸಣ್ಣ ಸಣ್ಣ ಹುಡುಗರು ಇಂಥ ಡ್ಯಾನ್ಸು, ಇಂಥ ಕಾರ್ಯಕ್ರಮಗಳು ನಮಗೆ ಬಹಳ ಹೆಮ್ಮೆ ಆಯಿತು, ಖುಷಿ ಆಯಿತು.
ಆದ ಕಾರಣಕ್ಕಾಗಿ ನಾ ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ನಮ್ಮ ಮುಖ್ಯ ಗುರುಗಳ ಶಾಲೆ ಮೇಷ್ಟ್ರು ಸಂಗಪ್ಪ ಮೇಷ್ಟ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಮಕ್ಕಳು ಹೆಂಗ ಡ್ಯಾನ್ಸ್ ಕಲಿತಾವು ಅದೇ ರೀತಿಯಾಗಿ ದೊಡ್ಡ ದೊಡ್ಡ ವಿದ್ವಾಂತರಾಗಿ ಮಕ್ಕಳನ್ನ ಮುಂದೆ ಹೋಗಲಿಕ್ಕೆ ದೊಡ್ಡ ದೊಡ್ಡ ಸ್ಥಾನ ಸಿಗಲಿ ಎಂದು ಮಕ್ಕಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟಕ್ಕೆ ಹೋಗಿ ಒಂದು ಏನಾದ್ರೂ ಒಂದು ಕೊಡುಗೆಯನ್ನ ಪುರಕ್ಕೆ ಒಂದು ಕೀರ್ತಿಯನ್ನ ತರಲಿ ಎಂದು ನಾ ಊರ ಪರವಾಗಿ ನನ್ನ ಸಂಘದ ಪರವಾಗಿ ಎರಡು ಮಾತು ಮಾತಾಡೋ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್, ಜೈ ರೈತ, ಜೈ ಭಾರತಾಂಬೆ. ಹೇಳೋ ಏನಂದ್ರೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳನ್ನ ಕಳಿಸ್ರಿ. ಆದರೆ ನಾವಾದರೂ ನಮ್ಮ ಮೂವರು ಮಕ್ಕಳನ್ನ ಓದಿಸಿದ್ರು ಪ್ರೈವೇಟ್ ಶಾಲೆಯಲ್ಲಿ ಓದಿಸಿಲ್ಲ, ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸಿ ಗೌರ್ಮೆಂಟ್ ಶಾಲೆಯಲ್ಲೇ ನೌಕರಿ ತಗೊಂಡಾರ. ಅದೇ ಕಾರಣಕ್ಕೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಒಂದು ಆದ್ಯತೆ ಇದೆ. ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆದರೂ ಕೂಡ ಅದನ್ನು ಟ್ಯಾಗ್ ಒಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ನಾ ಎಲ್ಲ ಊರ ದೈವಸ್ಥರಿಗೂ ನಾನು ಈ ಸಣ್ಣ ಊರು ನಮ್ಮದೇನೋ ದೊಡ್ಡ ಊರಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ನಾವು ಹೇಳುವುದನ್ನು ಬಯಸೋದೇನೆಂದರೆ ಈ ಶಾಲೆಗೆ ಕಲಿಸಿದ ಮಕ್ಕಳನ್ನ ಒಂದು ಆದ್ಯತೆ ಇರ್ತಾ ಈ ಗೌರವ ಶಾಲೆಯಲ್ಲಿ ಇದು ಅಂದ ಚಂದ ಒಂದು ಚಂದ ನಮ್ಮೂರಿಗೆ. ಈ ಆ ವಿಷಯ ಏನೋ ನಾ ಇನ್ನೂ ಹೆಚ್ಚಿಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಗೌರ್ಮೆಂಟ್ ಶಾಲೆ ಒಳಗೆ ಕಳಿಸ್ರಿ ಮಕ್ಕಳನ್ನ. ನಾವು ಬಿ ಒ ಸರಿಗೆ ಹೇಳಿದ್ವಿ, ತಿಳಿಸಿದ್ವಿ, ಪ್ರೈವೇಟ್ ಶಾಲೆ ಓದಿಸಿದಂಥ ಮಕ್ಕಳಿಗೆ ಪ್ರೈವೇಟ್ ನೌಕರಿನ ಸಿಗಲ್ರಿ, ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿರ್ತಕ್ಕಂಥ ಮಕ್ಕಳಿಗೆ ಗೌರ್ಮೆಂಟ್ ನೌಕರಿನ ಸಿಗಲ್ಲ ಅಂತೇಳಿ ಒಂದು ಆದೇಶ ಮಾಡ್ರಿ ನೀವು ಅಂತೇಳಿ ಬಿ ಒ ಸಾರಿಗೆ ಮತ್ತು ಡಿ ಸಿ ಅವರಿಗೆ ತಿಳಿಸಂತೇಳಿ ಈ ಮಾತನ್ನು ಹೇಳಿರ್ತೇನೆ. ಈ ಮಾತಿಗೆ ನಮ್ಮ ಏನಾರ ತಪ್ಪಿದ್ರ ನಮ್ಮ ಊರ ಪರವಾಗಿ, ನಮ್ಮ ಶಾಲೆ ಮೇಷ್ಟ್ರ ಪರವಾಗಿ, ನಮ್ಮ ಸಂಘದ ಪರವಾಗಿ ನಾನು ಕೇಳಿಕೊಳ್ಳೋದು ಇಷ್ಟೇ. ಜೈ ಜವಾನ್, ಜೈ ಕಿಸಾನ್, ಜೈ ಭಾರತಾಂಬೆ. ಇಂತಿ ನಿಮ್ಮ ಜಿಲ್ಲಾ ಉಪಾಧ್ಯಕ್ಷ ಕಾಗನೂರು ಮಂಜುನಾಥ ಮಾಡುವ ನಮಸ್ಕಾರಗಳು.